ವೆಲ್ಕಮ್ ಟು ಅರುಣೋದಯ ಚಾನಲ್. ಇವತ್ತಿನ ವಿಷಯ ಏನು ತಿಳಿಸೋಕೆ ಬಂದಿದ್ದೀನಿ ಅಂದರೆ, ನಮ್ಮ ಅಚ್ಚುಮೆಚ್ಚಿನ ಗಾನಕೋಗಿಲೆ ಎಸ್ ಜಾನಕಿ ಅವರು ಏನಿಲ್ಲ, ಅವರು ವಯೋವೃದ್ಧ ಕಾಯಿಲೆಯಿಂದ ನರಳ್ತಾ ಇದ್ದರು. ಇವತ್ತು ಮೈಸೂರಿನಲ್ಲಿರುವ ಅಪೋಲೋ ಹಾಸ್ಪಿಟಲಲ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಜಾನಕಿ ಅಮ್ಮ ಅಂದರೆ ಯಾರಿಗೆ ಗೊತ್ತಿಲ್ಲ, ಎಲ್ಲರಿಗೂ ಚಿರಪರಿಚಿತ. ಅವರು ಸುಮಾರು 17 ಭಾಷೆಗಳಲ್ಲಿ ಹಾಡಿದ್ದಾರೆ. ಅವರು ಹುಟ್ಟಿದ್ದು ಆಂಧ್ರವಾದರೂ ಕೂಡ ಅವರು ಹೆಚ್ಚಾಗಿ ಕನ್ನಡ ಹಾಡುಗಳನ್ನು ಹಾಡಿದ್ದಾರೆ. ಅವರ ಹಾಡಿನ ಜರ್ನಿ ಬಂದ್ಬಿಟ್ಟು 19ನೇ ವರ್ಷದಲ್ಲಿ ಶುರು ಆಗುತ್ತೆ. ಅವರು 78 ವರ್ಷ ಇರೋವರೆಗೂ ಅವರು ತಮ್ಮ ಹಾಡಿನ ಜರ್ನಿಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರು ಹುಟ್ಟಿದ್ದು ಆಂಧ್ರವಾದರೂ ಅವರು ತನ್ನ ಕೊನೆ ಕಾಲವನ್ನು ಕರ್ನಾಟಕದಲ್ಲೇ ಕಳೆದಿದ್ದಾರೆ. ಹಾಗಾಗಿ ಕನ್ನಡದವರೇ ಅಂತ ನಾವೆಲ್ಲ ಅಂದ್ಕೋಬೋದು. ಅವರು ಕೊನೆ ದಿನಗಳನ್ನು ಮೈಸೂರಿನಲ್ಲಿ ಕಳೆದಿದ್ದಾರೆ. ಅವರು ಅನೇಕ ಹೀರೋಯಿನ್ಸ್ಗಳಿಗೆ ತಮ್ಮ ಹಾಡಿನ ಮೂಲಕ ಧ್ವನಿಯಾಗಿದ್ದರು. ಅವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಬಂದಿದೆ. ಅವರ ಹಾಡುಗಳು ಯಾರಿಗಿಷ್ಟ ಆಗಲ್ಲ ಹೇಳಿ. ಸುಮಾರು 17 ಭಾಷೆಗಳಲ್ಲಿ 48,000ಕ್ಕೂ ಹೆಚ್ಚು ಹಾಡುಗಳನ್ನು ಅವರು ಹಾಡಿದ್ದಾರೆ. ಅವರು ಕೆಲವು ಹಾಡುಗಳಂತೂ ಎಂದೂ ಮರೆಯೋಕ್ಕಾಗೋದಿಲ್ಲ. ಕೆಲವು ಹೆಸರಿಸ್ಬೇಕಂದ್ರೆ ನಗುವ ನಯನ, ಈ ಸಂಭಾಷಣೆ, ಓ ಪಾಂಡುರಂಗ, ಈ ಮೌನ ತಾಳೇನು, ಚಿಕ್ಕ ಪುಟ್ಟ ಮಕ್ಕಳ ದನಿಯಾಗಿ ಎಲ್ಲೂ ಹೋಗಲ್ಲ ಮಾಮ, ಆಮೇಲೆ ಸ್ವೀಟಿ ನನ್ನ ಜೋಡಿ, ಇದೇ ನಾಡು ಇದೇ ಭಾಷೆ. ಅವರು PBS, ಡಾಕ್ಟರ್ ರಾಜ್ಕುಮಾರ್, SPB ಜೋಡಿಯಾಗಿ ಆಡಿರುವ ಎಲ್ಲ ಹಾಡುಗಳು ಸೂಪರ್ ಹಿಟ್ ಆಗಿದೆ. ಆಗಿನ ಕಾಲದ ಆರ್ಕೆಸ್ಟ್ರಾದಲ್ಲಿ ಹೆಚ್ಚಾಗಿ ಹಾಡ್ತಿದ್ದಿದೆ ಇವರ ಹಾಡುಗಳು. ನಮಗೆಲ್ಲ 90s ಕಿಡ್ಗಳು ನಾವೆಲ್ಲ ಇವ್ರ ಹಾಡಂದರೆ ಎಷ್ಟು ಫೇವ್ರೆಟ್ ಅಂದರೆ ಅಷ್ಟು ಫೇವ್ರೆಟ್. ಈ ಕಾಲದಲ್ಲೂ ಕೂಡ ಕೇಳೋಕ್ಕಷ್ಟೇ ಇಂಪಾಗಿದೆ. ಏನು ಮಾಡೋದಕ್ಕಾಗೋದಿಲ್ಲ. ವಯೋವೃದ್ಧ ಕಾಯಿಲೆಗಳಿಂದ ಅವರು ಈ ಇಹಲೋಕವನ್ನು ತ್ಯಜಿಸಿದ್ದಾರೆ. ಅವರ ಆತ್ಮಕ್ಕೆ ದೇವರು ಶಾಂತಿ ನೆಮ್ಮದಿ ಕೊಡಲಿ. ಎಲ್ಲರೂ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಹಾರೈಸೋಣ. ಓಂ ಶಾಂತಿ. ಅವರನ್ನು ನೈಟಿಂಗೇಲ್ ಆಫ್ ಕರ್ನಾಟಕ ಎಂದು ಕರೀತಾ ಇದ್ದರು. ಒಂದು ಲಾಸ್ಟ್ ರಿಕ್ವೆಸ್ಟು, ಯಾರಿಗೆಲ್ಲ ಅವರ ಹಾಡು ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.